ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಕ್ಸ್ ಕನ್ನಡ. ಆ್ಯಂಡ್ ಮೀಶೋ ಸೀರೀಸ್ ಇನ್ನೊಂದು ಎಪಿಸೋಡ್ಗೆ ನಿಮ್ಗೆ ವೆಲ್ಕಮ್ ಹೇಳ್ತಿದ್ದೀನಿ. ಇವತ್ತಿನ ವಿಡಿಯೋಲಿ ನಾವು ಮೀಶೋ ಸಪ್ಲೈಯರ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಅಂದರೆ ನಾನು ವಿತ್ ಸ್ಕ್ರೀನ್ ಶಾಟ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸ್ಕ್ರೀನ್ ಶಾಟ್ ಅಲ್ಲ, ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಟ್ಟು ಯಾವ ರೀತಿ ಅಕೌಂಟ್ ಓಪನ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ದಟ್ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ನಾನು ಸುಮ್ಮನೆ ಹೇಳೋದಕ್ಕೂ ನಿಮಗೆ ನೋಡಿ ಅದನ್ನು ಅಕೌಂಟ್ ಓಪನ್ ಮಾಡೋದು ಯಾವ ರೀತಿ ಅಂತ ಎಲ್ಲ ಹೇಳಿ ನೋಡಿ ನೀವು ಕಲಿಯೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ವ. ಸೊ ನನ್ನ ಏನು ಸಪ್ಲೈಯರ್ ಅಕೌಂಟ್ ಇದೆ ಅದನ್ನು ಲಾಗೌಟ್ ಮಾಡಿ ಫ್ರೆಶ್ ಆಗಿ ನಾನು ಇದನ್ನು ಅಂದರೆ ಕ್ರಿಯೇಟ್ ಮಾಡ್ತೀನಿ. ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಮೀಶೋ ಸಪ್ಲೈಯರ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ. ಆ್ಯಂಡ್ ಆಲ್ರೆಡಿ ಲಾಸ್ಟ್ ವಿಡಿಯೋಸಲ್ಲಿ ತುಂಬಾ ಹೇಳಿದೆ ಮೀಶೋ ಬಿಸ್ನೆಸ್ ಬಗ್ಗೆ ಎಲ್ಲನೂ. ಡೀಟೇಲ್ಸ್ ಯಾರಾದ್ರಿಗೂ ಅಂದರೆ ಇನ್ ಕೇಸ್ ಈ ಬಿಸ್ನೆಸ್ ಏನು, ಯಾವ ರೀತಿ ಮೀಶೋ ಸಪ್ಲೈಯರ್ ಅಕೌಂಟ್ ಅಂದರೆ ಏನು, ಇದರಿಂದ ನಮಗೇನು ಲಾಭ, ಈ ಥರ ಡೌಟ್ಸ್ ಯಾರಿಗಾದ್ರೂ ಇದ್ದರೆ ಆ ಲಾಸ್ಟ್ ವಿಡಿಯೋಸ್ ಚೆಕ್ ಮಾಡಿ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ. ಅಂದರೆ ಯಾವ ರೀತಿ ಏನದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅದೆಲ್ಲ ಸ್ವಲ್ಪ ಐಡಿಯಾ ಇರೋರಿಗೆ ಇದು ಈಸಿ ಆಗುತ್ತೆ. ವಾಟ್ ಈಸ್ ಮೀಶೋ ಸಪ್ಲೈಯರ್ ಅಕೌಂಟ್ ಅನ್ನೋದು ಅದು ಗೊತ್ತಿರೋರಿಗೆ, ಫೆಮಿಲಿಯರ್ ಇರೋರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಕೆಲವು ವಿಚಾರಗಳು ಹೇಳಿದ್ದೆ ನಿಮಗೆ. ಅಂದರೆ ನಮ್ಮ ಮೀಶೋ ಸಪ್ಲೈಯರ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಏನು ನೆಸೆಸಿಟೀಸ್ ಇರುತ್ತೆ ಅಂತ. ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ನಮ್ಮದು, ಎನಿ ಬ್ಯಾಂಕ್ ಅಕೌಂಟ್. ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಆದರೆ ಸ್ವಲ್ಪ ಒಳ್ಳೆಯದು. ಆ್ಯಂಡ್ ಅದಕ್ಕೆ ನಮ್ಮ ಪಾನ್ ಕಾರ್ಡು ಲಿಂಕ್ ಆಗಿರಬೇಕು. ಸಪೋಸ್ ಈಗ ನಿಮ್ಮ ಹೆಸರಲ್ಲಿ ನೀವು ಸಪ್ಲೈಯರ್ ಅಕೌಂಟ್ ಓಪನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, ಆರ್ ಎಲ್ಸ್ ಯಾರು ಇದ್ದರೆ ಅವ್ರದ್ದು ಒಂದು ಸ್ಟೋರ್ ನೇಮ್ ಅಂತ ಕೊಡಬೇಕು ನೀವು. ಅದಕ್ಕೆ ಯಾವುದು ಪಾನ್ ಕಾರ್ಡ್ ಕೊಟ್ಟಿರ್ತೀರ ನೀವು, ಅಂದರೆ ಒಂದು ಪಾನ್ ನಂಬರ್ ಕೊಟ್ಟಿರ್ತೀರಲ್ಲ, ಅದು ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯೋ ಅದರದ್ದೇ ಬ್ಯಾಂಕ್ ಡೀಟೇಲ್ಸ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ದಟ್ ಆ ಪಾನ್ ಕಾರ್ಡು ಆ್ಯಂಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರೋದಕ್ಕೆ ಮಾತ್ರ ನಮ್ಮ ಏನು ಲೈಕ್ ಈಗ ಸೇಲ್ ಆದಾಗ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಮಾಡ್ತೀವಲ್ಲ, ಅವಾಗ ಅದೇನು ಅಮೌಂಟ್ ಬರುತ್ತೆ ನಮಗೆ ಆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಮೌಂಟ್ ಅನ್ನೋದು. ಸೊ ದಟ್ ಅದನ್ನು ಕರೆಕ್ಟಾಗಿ ಮಾಡಬೇಕು ನೀವು. ಇಲ್ಲಿ ನೀವು ಮಿಸ್ಟೇಕ್ಸ್ ಮಾಡ್ಕೋಬಾರ್ದು. ಆ್ಯಂಡ್ ಎನ್ರೋಲ್ಮೆಂಟ್ ಐ ಡಿ ಆ್ಯಂಡ್ GST ಅಂತ ನಾನು ಒಂದು ಆಲ್ಮೋಸ್ಟ್ 2 to 3 ವಿಡಿಯೋಸಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ. ಈ ನಂಬರ್ಸು ನಿಮ್ಮ ಹತ್ರ ಇರಬೇಕು. ಅಂದರೆ ಎನ್ರೋಲ್ಮೆಂಟ್ ಐ ಡಿ ಆ್ಯಂಡ್ GST ರಿಲೇಟೆಡ್ ಸ್ವಲ್ಪ ಇನ್ಫಾರ್ಮೇಷನ್ಸು ಅದೇ ಪರ್ಟಿಕ್ಯುಲರ್ ಒಂದು ವಿಡಿಯೋ ಅಂತ ನಾನು ಪೋಸ್ಟ್ ಮಾಡಿದ್ದೀನಿ. ಇದ್ರ ಬಗ್ಗೆ ಐಡಿಯಾ ಇಲ್ಲದೆ ಇರೋರು ಅದನ್ನು ಚೆಕ್ ಮಾಡಿ. ಏನೇನು ಡಿಫ್ರೆನ್ಸ್ ಇರುತ್ತೆ ಎನ್ರೋಲ್ಮೆಂಟ್ ಐ ಡಿಲಿ ಸಪ್ಲೈಯರ್ ಅಕೌಂಟ್ ಇದ್ದಾಗ, ಆರ್ ಎಲ್ಸ್ GSTಲಿ ಸಪ್ಲೈಯರ್ ಅಕೌಂಟ್ ಇದ್ದಾಗ ಏನು ಡಿಫ್ರೆನ್ಸಸ್ ಇರುತ್ತೆ ಅಂತ ಆ ವಿಡಿಯೋಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೊಂದು ಸರಿ ಚೆಕ್ ಮಾಡ್ಕೊಳ್ಳಿ ನೀವು, ಇನ್ ಕೇಸ್ ನಿಮಗೆ ಡೌಟ್ಸ್ ಇದ್ದರೆ. ಅದು ನಿಮಗೆ ಇನ್ಫಾರ್ಮೇಷನ್ ಮುಂಚೆನೇ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್. ಸೊ ಈಗ ಸದ್ಯಕ್ಕೆ ಇವತ್ತು ಸಪ್ಲೈಯರ್ ಅಕೌಂಟು ಓನ್ಲಿ ಎನ್ರೋಲ್ಮೆಂಟ್ ಐ ಡಿಯಿಂದನೇ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಎಲ್ಲರೂ GSTನೇ ಮಾಡಿಸಿರಲ್ಲ ಅಲ್ವಾ. ಅಂದರೆ ಇದರಲ್ಲೇ ಆಪ್ಷನ್ ಇರುತ್ತೆ GSTನ ಆರ್ ಎನ್ರೋಲ್ಮೆಂಟ್ ಐ ಡಿನ ಅಂತ. ಯಾರು GST ಯಾರಿಗಿಲ್ಲ ಅಂಥವ್ರು ಈ ಆಪ್ಷನ್ನ ಬಳಸ್ಕೊಂಡು ಎನ್ರೋಲ್ಮೆಂಟ್ ಐ ಡಿ ಅನ್ನೋ ಒಂದು ಆಪ್ಷನ್ ಬಳಸ್ಕೊಂಡು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು. ಅಂದರೆ ಈಗ ಟ್ರಯಲ್ ಆ್ಯಂಡ್ ಎರರ್ ರೀತಿ ಇದರಲ್ಲಿ ಟ್ರೈ ಮಾಡ್ಕೊಬಿಡ್ಬೋದು ನೀವು, ಯಾವ ರೀತಿ ಬಿಸ್ನೆಸ್ ಮಾಡೋದು ವರ್ಕ್ ಆಗುತ್ತೆ, ಅಥವಾ ನಿಮಗೆ ಆ ಕೆಪಾಸಿಟಿ ಇದೆಯೋ ಇಲ್ವೋ, ಆರ್ ಎಲ್ಸ್ ಮನಿ ಎಲ್ಲ ಟ್ರಾನ್ಸ್ಫರ್ಸ್ ಹೆಂಗಾಗುತ್ತೆ, ರಿಟರ್ನ್ಸ್ ಬಂದಾಗ ಹೆಂಗೆ, ನಮ್ಗೆ ಆರ್ಡರ್ ಹೆಂಗೆ ಬರುತ್ತೆ, ನಾವು ಲೇಬಲ್ ಯಾವ ರೀತಿ ಜನ್ರೇಟ್ ಮಾಡ್ತೀವಿ, ಈ ಎಲ್ಲ ಅಂಶಗಳು ನಿಮಗೆ ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯನ್ಸ್ ಆಗೋಗುತ್ತೆ. ಸೊ ದಟ್ ಇದೊಂದು ಗುಡ್ ಆಪರ್ಚುನಿಟಿ. ಬೇರೆ ಪ್ಲಾಟ್ಫಾರ್ಮ್ಸಲ್ಲಿ ಅಂದರೆ ನಾನು ಮೀಶೋ ಸೀರೀಸ್ ಆದಮೇಲೆ ಬೇರೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅಂದರೆ ಫ್ಲಿಪ್ಕಾರ್ಟಲ್ಲಿ ಬಿಸ್ನೆಸ್ ಮಾಡೆಲ್ ಆಗ್ಬೋದು, ಆರ್ ಅಮೆಜಾನು ಆ್ಯಂಡ್ ಮಿತ್ರ ಆ್ಯಂಡ್ ಇನ್ಸ್ಟಾಗ್ರಾಮು. ಸೊ ಯಾವ ಪ್ಲಾಟ್ಫಾರ್ಮಲ್ಲೂ ವಿತೌಟ್ GST ನಿಮಗೆ ಈ ಥರ ಐ ಡಿನ ಅಂದರೆ ಸಪ್ಲೈಯರ್ ಅಕೌಂಟ್ನ ಕ್ರಿಯೇಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಮೀಶೋಲಿದೆ. ಸೊ ಇದನ್ನು ಒಂದು ಸದುಪಯೋಗ ಪಡಿಸ್ಕೊಂಡು ಇದರಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ನೀವು ಗೇನ್ ಮಾಡಿಕೊಂಡು ಬೇರೆ ಪ್ಲಾಟ್ಫಾರ್ಮ್ಸಲ್ಲಿ ನೀವು ಟ್ರೈ ಮಾಡಿದಾಗ, ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಬಂದು GSTಗೆ ಅಪ್ಲೈ ಮಾಡಿ ಅದನ್ನ ನಂಬರ್ ತೊಗೊಂಡಾಗ ಬೇರೆ ಪ್ಲಾಟ್ಫಾರ್ಮ್ಸಲ್ಲಿ ನಿಮ್ಗೆ ಈಸಿ ಆಗುತ್ತೆ. ಸೊ ಆದ್ದರಿಂದ ಇದನ್ನು ಸ್ವಲ್ಪ ಟ್ರೈ ಮಾಡಿ ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಅದನ್ನು. ಒಂದೇ ಸರಿ ಯಾವುದನ್ನು ಹೆಚ್ಚು ಬಂಡವಾಳ ಹಾಕಿ ನೀವು ಲಾಸ್ ಮಾಡ್ಕೋಬೇಡಿ. ಫಸ್ಟ್ ಸ್ಟಾರ್ಟಲ್ಲಿ ನೋಡಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಅದಕ್ಕೆ ಇದು ಟ್ರೈ ಮಾಡಲಿಕ್ಕೆ ಒಂದು ಅವಕಾಶ ಅಂದರೆ ಎನ್ರೋಲ್ಮೆಂಟ್ ಐ ಡಿಯಿಂದ ಸಪ್ಲೈಯರ್ ಅಕೌಂಟ್ನ ಕ್ರಿಯೇಟ್ ಮಾಡೋದು. ಅದನ್ನು ನಾನು ಇವತ್ತು ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಟ್ಟು ನಿಮಗೆಲ್ಲ ಅಂದರೆ ಈಸಿಯಾಗಿ ಅರ್ಥ ಆಗೋ ರೀತಿ ಹೇಳ್ತೀನಿ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಅದನ್ನು ನೋಡೋಣ ಯಾವ ರೀತಿ ಸಪ್ಲೈಯರ್ ಅಕೌಂಟ್ ಓಪನ್ ಮಾಡೋದು ಅಂತ. ನೋಡಿ, ಈ ಥರ ಮೀಶೋ ಆ್ಯಪ್ ಓಪನ್ ಮಾಡ್ತೀವಲ್ಲ, ಅಂದರೆ ಇದು ಫುಲ್ ಲಾಗೌಟ್ ಮಾಡಿಬಿಟ್ಟಿದ್ದೀನಿ ನಾನು, ಫ್ರೆಶ್ ಆಗಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು.
ಇಲ್ಲಿ ಫಸ್ಟೇನೆ ಯಾವ ಜೆಂಡರ್ ಅಂತ ಕೇಳುತ್ತೆ, ಮೇಲ್ ಆರ್ ಫೀಮೇಲ್ ಅಂತ. ನಾನು ಫೀಮೇಲ್ ಅಂತ ಕೊಡ್ತಿದ್ದೀನಿ. ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಜಸ್ಟ್ ನೀವು ಏನು ಶಾಪಿಂಗ್ಗೋಸ್ಕರ ಯೂಸ್ ಮಾಡ್ತಿರ್ತೀರಲ್ಲ ಮೀಶೋ ಆ್ಯಪು, ಸೊ ಅದೇನೇ, ಇದು ಬೇರೆ ಏನಲ್ಲ. ಈ ಥರ ನಿಮ್ಗೆ ಇಂಟರ್ಫೇಸ್ ಓಪನ್ ಆದಾಗ ನೋಡಿ, ಅಂದರೆ ಇದು ಶಾಪಿಂಗ್ ಏನು ಆ್ಯಪ್ ಇದೆಯಲ್ಲ ಅದೇ ಅಷ್ಟೇ, ಬೇರೆ ಇನ್ನೇನಿಲ್ಲ. ನನ್ನ ಅಕೌಂಟ್ ಇದರಲ್ಲಿ ಇಲ್ಲ, ಈಗ ಲಾಗೌಟ್ ಆಗಿದ್ದೀನಿ. ಸೊ ಮೇಲೆ ನಿಮ್ಮ ಲೆಫ್ಟ್ ಕಾರ್ನರಲ್ಲೊಂದು ಸೈನ್ ಇನ್ ಅಂತ ಇದೆ ನೋಡಿ, ವೆಲ್ಕಮ್ ಸೈನ್ ಇನ್ ಅಂತ ಹಿಂಗೆ ರೈಟ್ ಮಾರ್ಕ್ ಇದೆಯಲ್ಲ ಲೆಫ್ಟ್ ಸೈಡು ಮೇಲೆ ಫುಲ್ಲು ಕಾರ್ನರಲ್ಲಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಸೈನ್ ಅಪ್ ಆಪ್ಷನ್ ಬರುತ್ತೆ. ಅಂದರೆ ಹೆಲ್ಪ್ ಸೆಂಟರ್, ಲ್ಯಾಂಗ್ವೇಜ್, ನಾನು ಹೇಳಿದೆ ನಿಮಗೆ ಯಾವುದಾದ್ರೂ ಲ್ಯಾಂಗ್ವೇಜ್ ಬೇಕಂದರೆ ಈ ಥರ ಚೇಂಜ್ ಮಾಡ್ಕೋಬೋದು ನೀವು ಅಂತ. ಕನ್ನಡ ಬೇಕಾ, ಇಂಗ್ಲೀಷ್ ಬೇಕಾ ಆ ಥರ ಅಂತ. ಇಂಗ್ಲೀಷೇ ನಿಮಗೆ ಈಸಿ ಅನಿಸುತ್ತೆ, ಇದರಲ್ಲಿ ಮಾಡ್ಕೊಬಂದರೆ ಇದನ್ನೇ ಕಂಟಿನ್ಯೂ ಮಾಡಿ. ನೋಡಿ, ಈ ಥರ ಕೆಳಗಡೆ ಬಂದಾಗ ಮೈ ಪೇಮೆಂಟ್ಸ್, ಮೈ ಆ್ಯಕ್ಟಿವಿಟಿ ಆ್ಯಂಡ್ ಅದರ್ಸ್ ಅಂತ ಇದೆಯಲ್ಲ, ಅದರ್ಸ್ ಅನ್ನೋ ಆಪ್ಷನಲ್ಲಿ ಬಿಕಮಿಂಗ್ ಎ ಸಪ್ಲೈಯರ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ನ್ಯೂ ಅಂತ ಇದೆ ನೋಡಿ. ಫಸ್ಟ್ ಆಪ್ಷನ್ ಇದೆ ಬಿಕಮಿಂಗ್ ಎ ಸಪ್ಲೈಯರ್. ಅದರ್ಸ್ ಅನ್ನೋ ಇದರಲ್ಲಿ ಬಿಕಮಿಂಗ್ ಎ ಸಪ್ಲೈಯರ್ ಅನ್ನೋ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ಡಿಪೆಂಡಿಂಗ್ ಆನ್ ಯುವರ್ ನೆಟ್ ಸ್ಪೀಡ್, ಅದು ಎಷ್ಟು ಬೇಗ ವರ್ಕ್ ಆಗುತ್ತೆ ಆ ಥರ ಈ ಥರ. ಇಲ್ಲಿ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅಂದರೆ ಡೌನ್ ಇದೆ ಸ್ಟಾರ್ಟ್ ಸೆಲ್ಲಿಂಗ್. ಇಲ್ಲಿ ಒಂದು ಫೋನ್ ನಂಬರ್ ಕೇಳುತ್ತೆ, ಅದನ್ನು ನೀವು ಎಂಟ್ರಿ ಮಾಡಬೇಕು. ಅಂದರೆ ಒಂದು ವಾಟ್ಸಪ್ ಇರೋವಂಥ ಒಂದು ನಂಬರ್ ಎಂಟ್ರಿ ಮಾಡೋದು ತುಂಬ ಉತ್ತಮ. ಅದಕ್ಕೊಂದು OTP ಬರುತ್ತೆ, ಅದನ್ನು ವೆರಿಫೈಗೆ ಅಂತ ಕೊಡಬೇಕು ಅಷ್ಟೇ. ಅದೇ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ, ಇಲ್ಲ ಅಂದರೆ ಒಂದೊಂದು ಸರಿ ನೀವೇ ಕೊಡಬೇಕಾಗತ್ತೆ. ನೋಡಿ, ಅದೆಲ್ಲ ವೆರಿಫೈ ಆದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಕ್ರಿಯೇಟ್ ಸಪ್ಲೈಯರ್ ಅಕೌಂಟ್ ಅಂತ. ಅಂದರೆ ನಿಮ್ಮ ನಂಬರು ವ್ಯಾಲಿಡ್ ನಂಬರ್ ಕೊಡಬೇಕಾಗತ್ತೆ. ಕೆಳಗಡೆ ಆಪ್ಷನ್ ನೆಕ್ಸ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ ಬಂದಿದೆ, ಬಿಸ್ನೆಸ್ ಡೀಟೇಲ್ಸ್, ಪಿಕಪ್ ಅಡ್ರೆಸ್, ಬ್ಯಾಂಕ್ ಡೀಟೇಲ್ಸ್, ಸಪ್ಲೈಯರ್ ಡೀಟೇಲ್ಸ್, ಈ ಥರ ಇದನ್ನೆಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಡಿ ಯು ಹ್ಯಾವ್ ಎ GST ನಂಬರ್ ಅಂತ ಇದೆಯಾ ನೋಡಿ, ಕೆಳಗಡೆ ಆಪ್ಷನ್ಸು ಎಸ್ ಆರ್ ನೋ ಅನ್ನೋ ಆಪ್ಷನ್ ಕೇಳ್ತಿದೆಯಲ್ಲ, ಅದ್ರ ಮೇಲೆ ನಿಮಗೆ GST ನಂಬರ್ ಇದೆ, ಎಸ್ ಅಂತ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ಇನ್ ಕೇಸ್ ನಿಮಗೆ GST ನಂಬರ್ ಇಲ್ಲ ಅಂದರೆ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಿ, ನೋ ಅಂತ. ಸೊ ನಾವು ಈಗ ಎನ್ರೋಲ್ಮೆಂಟ್ ಐಡಿಲೇ ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ, GST ಬಗ್ಗೆ ನೆಕ್ಸ್ಟ್ ಯಾವಾಗಾದರೂ ವಿಡಿಯೋಲಿ ಶೇರ್ ಮಾಡ್ತೀನಿ. ಸೇಮ್ ಇದೇ ಪ್ರೋಸೆಸ್ಸೇ ಇರುತ್ತೆ. ಇಲ್ಲಿ ಎಸ್ ಅಂತ ಕೊಟ್ಟರೆ GST ನಂಬರ್ನ ಎಂಟ್ರಿ ಮಾಡಿದ್ರೆ ನೆಕ್ಸ್ಟ್ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನೋ ಅಂತ ಕೊಟ್ಟರೆ ಗೆಟ್ ಎನ್ರೋಲ್ಮೆಂಟ್ ID ಇನ್ ಮಿನಿಟ್ಸ್ ಅಂತ ಇದೆ ನೋಡಿ ಕೆಳಗಡೆ, ಈ ಪೇಜು ಓಪನ್ ಆಗುತ್ತೆ ನಮಗೆ. ಸೊ ಇದನ್ನು ನಾವು ಕ್ಲಿಕ್ ಮಾಡಿ ನೋಡೋಣ. ನೋಡಿ, ಅವಾಗ ಈ ಥರ ಬರುತ್ತೆ, ಸೆಲ್ ವಿತೌಟ್ GST ಇನ್ ಮಿನಿಟ್ಸ್. ಅದಕ್ಕೆ ಏನು ಬೇಕಾಗುತ್ತೆ ನಿಮಗೆ ಅಂದರೆ ಎನ್ರೋಲ್ಮೆಂಟ್ ಐಡಿಗೆ ಕೆಳಗಡೆ ಆಪ್ಷನ್ಸ್ ಇದೆ ನೋಡಿ, ಪಾನ್ ನಂಬರು, ಫುಲ್ ನೇಮು, ಇಮೇಲ್ ID ಆ್ಯಂಡ್ ಫುಲ್ ಅಡ್ರೆಸ್ಸು. ಓಕೆ, ಇದನ್ನೆಲ್ಲ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಸೀಡ್ ಟು ಆ್ಯಡ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಇದೆಯಲ್ಲ, ಬ್ಲೂ ಕಲರಲ್ಲಿ ಕಾಣ್ತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಈ ಪೇಜ್ ಏನಕ್ಕೆ ಅಂದರೆ ಎನ್ರೋಲ್ಮೆಂಟ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇರೋದು ನೋಡಿ. ಈ ಥರ ಇಲ್ಲಿ ಫಸ್ಟ್ ನಂಬರ್, ಪಾನ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕು. ನೆಕ್ಸ್ಟ್ ಆ ಪಾನ್ ಕಾರ್ಡಲ್ಲಿ ನಿಮ್ದು ಏನು ನೇಮ್ ಇದೆ ನೆಕ್ಸ್ಟ್ ಕಾಲಮಲ್ಲಿ, ಆ ನೇಮ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ್ಯಂಡ್ ಒಂದು ಇಮೇಲ್ ID. ಯಾಕೆ ಅಂದರೆ ಇದು ಏನಾದ್ರು ಬಿಸ್ನೆಸ್ ಕ್ವೆರೀಸ್ ಆಗ್ಬೋದು, ಆರ್ ಇನ್ ಕೇಸ್ ಅವ್ರು ಏನಾದ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಥ್ರೂ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID ಎರಡೂ ಇರುತ್ತೆ. ಸೊ ನಾನು ಇದನ್ನು ಕರೆಕ್ಟಾಗಿ ಕೊಡಿ ಅಂತ ನಿಮ್ಗೆ ಬೇರೆ ವೀಡಿಯೋಸಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ಇದನ್ನು ಕರೆಕ್ಟಾಗಿ ಫಿಲ್ ಮಾಡಿ. ಅಂದು ಸ್ಟೇಟು, ಇಲ್ಲಿ ಸ್ಟೇಟ್ ಅನ್ನೋ ಆಪ್ಷನ್ ಇದೆ ನೋಡಿ, ಈ ಥರ ಬರುತ್ತೆ, ಅಂಡಮಾನ್ ನಿಕೋಬಾರ್, ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಈ ಥರ. ನಾನು ಸಪೋಸ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದೆ ಅಂದ್ಕೊಳ್ಳಿ, ಈ ಥರ ಆಪ್ಷನ್ನು ಇದು ಫಿಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಏನು ಎನ್ರೋಲ್ಮೆಂಟ್ ಐಡಿಲಿ ನಾನೇನು ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ ಲಾಸ್ಟ್ ವೀಡಿಯೋಸಲ್ಲಿ, ಈಗ ನಾವು ಕರ್ನಾಟಕ ಅಂತ ಕೊಟ್ಟಿದ್ದೀವಲ್ಲ, ನಮ್ಮ ಪ್ರಾಡಕ್ಟ್ಸು ಓನ್ಲಿ ಕರ್ನಾಟಕದಲ್ಲಿ ಮಾತ್ರನೇ ಶೋ ಆಗುತ್ತೆ. ಆ್ಯಂಡ್ ಕರ್ನಾಟಕ ಪಿನ್ ಕೋಡ್ ಹಾಕಿ ಯಾರು ಅಡ್ರೆಸ್ನ ಫಿಲ್ ಮಾಡ್ಕೊಂಡಿರ್ತಾರೆ, ಪಿಕಪ್ ಅಡ್ರೆಸ್ ಆಗ್ಬೋದು ಅಥವಾ ಮೀಶೋ ರಿಜಿಸ್ಟರ್ ಆಗಬೇಕಾದ್ರೆ ಏನಿರುತ್ತೆ ಆ ಅಡ್ರೆಸ್ ಆಗ್ಬೋದು, ಯಾರು ಕರ್ನಾಟಕ ಪಿನ್ ಕೋಡ್ಸಲ್ಲಿ ಕೊಟ್ಟಿರ್ತಾರೆ ಅವ್ರಿಗೆ ಮಾತ್ರನೇ ಈ ಪ್ರಾಡಕ್ಟ್ಸು ಅಂದರೆ ನಮ್ಮ ಪ್ರಾಡಕ್ಟ್ಸು ಕಾಣಿಸುತ್ತೆ. ಇದು ಎನ್ರೋಲ್ಮೆಂಟ್ ID ಆ್ಯಂಡ್ GSTಗಿರೋ ಡಿಫ್ರೆನ್ಸು. ಇನ್ ಕೇಸ್ ನೀವು ಅಲ್ಲಿ ನಾವು ಎನ್ರೋಲ್ಮೆಂಟ್ ID ಕ್ಲಿಕ್ ಮಾಡ್ದಲೇ GST ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸ್ಟೇಟ್ ಕೇಳಲ್ಲ, ಆಲ್ ಸ್ಟೇಟ್ಸ್ಗೆ ಪರ್ಮಿಟ್ ಇರುತ್ತೆ. ಇಷ್ಟೇ ಡಿಫ್ರೆನ್ಸ್ ಇರೋದಿಲ್ಲಿ. ಸೊ ನೆಕ್ಸ್ಟ್ ಕಾಲಮು ಪಿನ್ ಕೋಡ್ ಅಂತ ಕೊಡಿ, ಏನಿದ್ರೆ ಅದು. ನಾನು ಜಸ್ಟು ಫಿಲ್ ಮಾಡ್ತಿಲ್ಲ, ನಿಮಗೆ ಏನೇನು ಇರ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದ್ರ ಡಿಸ್ಟಿಕ್ಕು, ಸಿಟಿ
ಆ್ಯಂಡ್ ಫುಲ್ ಅಡ್ರೆಸ್ಸು. ಇಲ್ಲಿ ನೀವು ಏನು ಫಿಲ್ ಮಾಡಿ ಎಲ್ಲ ಫಿಲ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕಾಣ್ತಿದೆ ನೋಡಿ, 330049 ಅಂತ. ಅಲ್ಲಿ ಕೆಳಗಡೆ ಇರೋವಂಥ ಒಂದು ಬಾಕ್ಸಲ್ಲಿ ಅಂದರೆ ಲಾಸ್ಟ್ ಒನ್ ಟೈಪ್ ದ ಕ್ಯಾರೆಕ್ಟರ್ಸ್ ಅಂತ ಇದೆಯಲ್ಲ, ಇಲ್ಲಿ ನಾವು ಆ ಕ್ಯಾಪ್ಚನ ಎಂಟರ್ ಮಾಡಿ ಸಬ್ಮಿಟ್ ಡೀಟೇಲ್ಸ್ ಅಂತ ಕೊಟ್ಟರೆ ನಿಮ್ಮ ಎನ್ರೋಲ್ಮೆಂಟ್ ಐ ಡಿ ಇಲ್ಲಿ ನೀವು ಮೇಲ್ಗಡೆ ಒಂದು ಇಮೇಲ್ ಐ ಡಿ ಅಂತ ಕೊಟ್ಟಿರ್ತೀರಲ್ಲ, ಆ ಇಮೇಲ್ ಐ ಡಿಗೆ ಸೆಂಡ್ ಆಗುತ್ತೆ. ಓಕೆ, ಅದಕ್ಕೆ ನಾನು ಇದನ್ನು ಪರ್ಫೆಕ್ಟಾಗಿ ಕೊಡಿ ಅಂತ ಹೇಳಿದ್ದು. ಏನು ನೀವು ಯೂಸ್ ಮಾಡ್ತಿರ್ತೀರ ಅದೇ ಇಮೇಲ್ ಐ ಡಿನ ಕೊಡಿ. ಆ ಇಮೇಲ್ ಐ ಡಿಗೆ ಇಲ್ಲಿ ಸಬ್ಮಿಟ್ ಡೀಟೇಲ್ಸ್ ಅಂತ ಕೊಟ್ಟಾಗ ಕೆಳಗಡೆ ಅಲ್ಲಿಗೆ ನಿಮ್ಮ ಎನ್ರೋಲ್ಮೆಂಟ್ ಐ ಡಿ ಬರುತ್ತೆ. ಓಕೆ, ಸೊ ಎನ್ರೋಲ್ಮೆಂಟ್ ಐ ಡಿ ಕ್ರಿಯೇಟ್ ಮಾಡೋದು ತೋರಿಸ್ತಾ ಇಲ್ಲ. ಮಾಡೋದಾದರೆ ಈ ಥರ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ದು ಆಲ್ರೆಡಿ ಇದ್ದರೆ ಇಲ್ಲಿ ಕೆಳಗಡೆ ಪ್ರೊಸೀಡ್ ಟು ಆ್ಯಡ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಆ್ಯಡ್ ಎಕ್ಸಿಸ್ಟಿಂಗ್ ಎನ್ರೋಲ್ಮೆಂಟ್ ಐ ಡಿ ಅಂತ. ಅಂದರೆ ಆಲ್ರೆಡಿ ನಿಮ್ಮ ಹತ್ರ ನಂಬರ್ ಇದೆ, ಅದನ್ನು ಜಸ್ಟ್ ನಾವು ಎಂಟ್ರಿ ಮಾಡೋದಷ್ಟೇ. ಅಥವಾ ನೀವು ಹೊರಗಡೆ ಮಾಡಿಸಿರ್ತೀರಾ ಅಥವಾ ಒಂದು ಬೇರೆ ಸಪ್ಲೈಯರ್ ಅಕೌಂಟ್ ಓಪನ್ ಮಾಡ್ಕೊಂಡಿರ್ತೀರಾ, ಒಟ್ಟು ನಿಮ್ಮ ಹತ್ರ ಎನ್ರೋಲ್ಮೆಂಟ್ ಐ ಡಿ ಇದ್ದರೆ ಇದನ್ನು ಕ್ಲಿಕ್ ಮಾಡಿ, ಆವಾಗ ಆ ಆಪ್ಷನ್ ಓಪನ್ ಆಗುತ್ತೆ. ನೋಡಿ, ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಹತ್ರ ಇರೋವಂಥ ಎನ್ರೋಲ್ಮೆಂಟ್ ಐ ಡಿನ ಫಿಲ್ ಮಾಡಬೇಕಾಗುತ್ತೆ. ಇದು ಎಲ್ಲಿರುತ್ತೇನೆ, ನೀವು ಏನು ಮೇಲ್ ಐ ಡಿ ಕೊಟ್ಟಿರ್ತೀರ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ, ಆ ಮೇಲ್ ಐ ಡಿಗೆ ಬಂದಿರುತ್ತೆ. ಆ ಇನ್ಬಾಕ್ಸ್ ಚೆಕ್ ಮಾಡಿಕೊಂಡಾಗ ನಿಮಗೆ ಈ ಡೀಟೇಲ್ಸ್ ಸಿಗುತ್ತೆ. ಸೊ ಆ ನಂಬರ್ನ ತಂದು ಇಲ್ಲಿ ಪೇಸ್ಟ್ ಮಾಡೋದು ಅಥವಾ ಏನೋ ಟೈಪ್ ಮಾಡೋದು ಏನೋ ಒಂದು ಅದನ್ನು ಹಾಕಿ ಇಲ್ಲಿ ವೆರಿಫೈ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ಅದು ಸೊ ನಾನು ಜಸ್ಟ್ ಇಲ್ಲಿ ರ್ಯಾಂಡಮಾಗಿ ಏನಾದರೂ ಎಂಟ್ರಿ ಮಾಡ್ತೀನಿ ಅಷ್ಟೇ. ಅಂದರೆ ಎನ್ರೋಲ್ಮೆಂಟ್ ಐ ಡಿನೇ ಮಾಡಲ್ಲ. ಸಪೋಸ್ 1 2 3 4 5 6 7 8 ಈ ಥರ ಏನೋ ಸಮಥಿಂಗ್ ಮಾಡ್ತೀನಿ, 8 9 ಅಂದ್ಕೊಳ್ಳಿ. ಇದನ್ನು ವೆರಿಫೈ ಮಾಡಿ ಐ ಡಿ ಸೀಮ್ಸ್ ಟು ಬಿ ಇನ್ಕರೆಕ್ಟ್, ಅಪ್ಲೈ ನೌ ಅಂತ ಬರುತ್ತಲ್ಲ, ಅಟ್ಲೀಸ್ಟ್ ಅದನ್ನು ಕ್ಲಿಕ್ ಮಾಡೋದು. ನೆಕ್ಸ್ಟ್ ಫ್ರೆಶಾಗಿ ನೀವು ಅಪ್ಲೈ ಮಾಡ್ಕೋಬೋದು, ಅಥವಾ ಈ ಹೆಲ್ಪ್ ನಂಬರ್ ಇದೆಯಲ್ಲ ಇದಕ್ಕೆ ಕಾಲ್ ಮಾಡಿದ್ರೆ ಅದೇ ಆಗೋಗುತ್ತೆ ಆ ಥರ. ಸೊ ಇದನ್ನು ಎನ್ರೋಲ್ಮೆಂಟ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಮೇಲೆಗಡೆ ಅಡ್ರೆಸ್ ಇದೆ ನೋಡಿ, ಅಂದರೆ ಇಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ ಬರುತ್ತೆ. ನೀವು ಎನ್ರೋಲ್ಮೆಂಟ್ ಐ ಡಿ ಎಂಟ್ರಿ ಆದಮೇಲೆ ಅಥವಾ ವ್ಯಾಲಿಡ್ ಎನ್ರೋಲ್ಮೆಂಟ್ ಐ ಡಿ ವೆರಿಫೈ ಆದಮೇಲೆ ಇಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಪಿಕಪ್ ಅಡ್ರೆಸ್ ಅಂತ ಬರುತ್ತಲ್ಲ, ನೀವು ಎಲ್ಲಿಂದ ನಿಮ್ಮ ಪ್ರಾಡಕ್ಟ್ಸ್ನ ಕೊಡ್ಬೇಕು ಅಂದ್ಕೊಂಡಿದ್ದೀರಾ ಆ ಅಡ್ರೆಸ್ನ ಕರೆಕ್ಟಾಗಿ ಕೊಟ್ಕೊಳ್ಳಿ ವಿತ್ ಪಿನ್ ಕೋಡ್ ಆ್ಯಂಡ್ ಲ್ಯಾಂಡ್ ಮಾರ್ಕ್ ಎಲ್ಲನೂ. ಅದರ ನೆಕ್ಸ್ಟು ಒಂದು ಆಪ್ಷನ್ ಇದೆ ನೋಡಿ ಮೇಲ್ಗಡೆ ಕಾರ್ನರ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ, ವೆರಿ ಟಾಪ್ ಆಪ್ಷನ್ಸು ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಬ್ಯಾಂಕ್ ಡೀಟೇಲ್ ಇಲ್ಲಿ ಏನು ಕೊಡಬೇಕು ಅಂದರೆ, ನಾವು ಎನ್ರೋಲ್ಮೆಂಟ್ ಐ ಡಿಗೆ ಒಂದು ಪಾನ್ ಕಾರ್ಡ್ ಅಂತ ಎಂಟ್ರಿ ಮಾಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಒಂದು ಆಪ್ಷನ್ ಮಾಡಿರ್ತೀವಲ್ಲ ಪಾನ್ ಕಾರ್ಡು, ಅದು ಯಾವ ಅಕೌಂಟಿಗೆ ಲಿಂಕ್ ಆಗಿದೆ ಆ ಅಕೌಂಟ್ ಡೀಟೇಲ್ಸ್ನ ಇಲ್ಲಿ ಕೊಡಬೇಕು. ಆ್ಯಂಡ್ ಸಪ್ಲೈಯರ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ಸಪ್ಲೈಯರ್ ಡೀಟೇಲ್ಸ್ ಅಂದರೆ ಏನಿಲ್ಲ, ಸ್ಟೋರ್ ನೇಮ್ ಅಷ್ಟೇ. ಆ್ಯಂಡ್ ಅಡ್ರೆಸ್ಸು ನೀವೇನು ಪಿಕಪ್ ಅಡ್ರೆಸ್ ಕೊಟ್ಟಿರ್ತೀರ ಸೇಮ್ ಆ್ಯಸ್ ಪಿಕಪ್ ಅಡ್ರೆಸ್ ಅಂತ ಕೊಟ್ಟರೆ ಅದು ಮೂವ್ ಆಗುತ್ತೆ. ಇಷ್ಟೇ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ. ಇನ್ ಕೇಸ್ ಇದು ನಿಮಗೆ ಬರಲಿಲ್ಲ ಅಂದ್ಕೊಳ್ಳಿ ಮಾಡಲಿಕ್ಕೆ, ಇನ್ನು ಬೇರೆ ಏನು ಮಾಡ್ಬೋದು ಅಂದರೆ, ಇದು ಬ್ಯಾಕ್ ಹೋಗ್ತಾ ಇದ್ದೀನಿ, ಆಲ್ಮೋಸ್ಟ್ ಇಂಗ್ಲೀಷ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಹಲೋ ಅನ್ನೋ ಆಪ್ಷನ್ ಇದೆ ನೋಡಿ, ಒಂಥರ ಪ್ರೊಫೈಲ್ ಟೈಪ್ ಕಾಣ್ತಿದ್ದಿಲ್ಲ ವೆರಿ ರೈಟ್ ಕಾರ್ನರು, ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ ಬನ್ನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಹೆಲ್ಪ್ ಸೆಂಟರ್ ಅಂತ ಇದೆ ನೋಡಿ, ಇಲ್ಲಿ ಹೆಲ್ಪ್ ಸೆಂಟರ್ ಅನ್ನೋ ಒಂದು ಫಸ್ಟ್ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಬೇಕಾದ್ರೆ ಹೆಲ್ಪ್ ಸೆಂಟರ್ಗೆ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕನ್ನಡ ಅಂತ ಕೊಡಿ, ಕನ್ನಡ ಬರುತ್ತೆ ನೋಡಿ. ಈ ಥರ ಸಹಾಯ ಕೇಂದ್ರ ಅಂತ ಬಂತಲ್ಲ, ಸೊ ಈ ಸುಮ್ಮನೆ ಇಲ್ಲಿ ರ್ಯಾಂಡಮಾಗಿ ಯಾವುದೋ ಒಂದು ಸುಮ್ಮನೆ ಪ್ರೆಸ್ ಮಾಡಿ. ಸುಮ್ಮನೆ ಪ್ರೆಸ್ ಮಾಡಿದಾಗ ಇನ್ನೂ ಸಹಾಯ ಬೇಕಿದೆ ಪುನಃ ನನಗೆ ಕರೆ ಮಾಡಿ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಭಾಷೆಯಲ್ಲಿ ನಿಮಗೆ ಬೇಕಾಗಿದೆ ಅಂದರೆ ಅವರ ಮಾರ್ಗದರ್ಶನ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕಿದೆ ಅಂದರೆ ಆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಕನ್ನಡ ಅಂತ ಸಬ್ಮಿಟ್ ಮಾಡಿ ಅಂತ ಕೊಡುತ್ತಲ್ಲ, ಅವರು ನಿಮಗೆ ಒಂದು 5 ಮಿನಿಟ್ಸಲ್ಲಿ ಕಾಲ್ ಮಾಡ್ತಾರೆ. ಅವರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಏನಂತ. ನಮಗೆ ನೋಡಿ ಆಲ್ರೆಡಿ ಕಾಲ್ ಬರ್ತಿದೆ, ಜಸ್ಟು ಮಿನಿಟ್ಸಲ್ಲೇ ಕಾಲ್ ಮಾಡಿಬಿಡ್ತಾರೆ. ಸೊ ಈ ಥರ
ತಕ್ಷಣನೇ ಕಾಲ್ ಬರುತ್ತೆ ಅವರಿಂದ. ಸೊ ನೀವು ಎಕ್ಸ್‌ಪ್ಲೈನ್ ಮಾಡ್ಬೋದು ಅವಾಗ. ಅಂದರೆ ನಮ್ಗೆ ಈ ರೀತಿ ಮಾಡ್ಕೊಳ್ಳಿಕ್ಕೆ ಬರ್ತಿಲ್ಲ, ನಾನು ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವರೇನೆ ನಿಮಗೆ ಎಲ್ಲ ಡೀಟೇಲ್ಸು ಲ್ಯಾಂಗ್ವೇಜ್ ಚೇಂಜ್ ಮಾಡ್ತೀನಿ. ಸೊ ಎಲ್ಲ ಡೀಟೇಲ್ಸು ನಿಮಗೆ ಅವರೇನೆ ಹೇಳ್ತಾರೆ. ಲೈಕ್ ಯಾವ ರೀತಿ ನಾವು ಅವರೇನೆ ಕ್ರಿಯೇಟ್ ಮಾಡಿಕೊಡ್ತಾರೆ ನಿಮಗೆ. ನಿಮ್ಮ ಡೀಟೇಲ್ಸ್ ಹೇಳಿದ್ರೆ ಅಂದರೆ ಪಾನ್ ಐ ಡಿ, ಪಾನ್ ನಂಬರು ಆ್ಯಂಡ್ ನಿಮ್ಮ ಅಡ್ರೆಸ್ಸು, ಪಿಕಪ್ ಅಡ್ರೆಸ್ಸು ಆ್ಯಂಡ್ ಇನ್ನೇನು ಆಪ್ಷನ್ಸ್ ಇದೆ, ಇಮೇಲ್ ಐ ಡಿ, ಫೋನ್ ನಂಬರು, ಕೆಲವು OTPs ಬರುತ್ತೆ ಅವ್ರ ಕಡೆಯಿಂದ. ಅವನ್ನ ನೀವು ಅವ್ರಿಗೆ ಹೇಳ್ಬಿಟ್ರೆ ಅವರೇ ನಿಮಗೆ ಒಂದು ಸಪ್ಲೈಯರ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ವಿತ್ ಎನ್ರೋಲ್ಮೆಂಟ್ ಐಡಿನೂ ಅವರೇ ಕ್ರಿಯೇಟ್ ಮಾಡಿಕೊಡ್ತಾರೆ. ಯಾರಿಗೆ ಇದು ಕಷ್ಟ ಅನಿಸುತ್ತೆ ಅವರಿಂದ ಹೆಲ್ಪ್ ತೊಗೊಂಡು ಇದನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮ ಸಪ್ಲೈಯರ್ ಅಕೌಂಟ್ನ ಓಪನ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾವು ಆಲ್ರೆಡಿ ಮಾಡಿದ್ವಲ್ಲ, ಇನ್ಕಂಪ್ಲೀಟ್ ಆಗಿದೆಯಲ್ಲ, ಯಾವ ಸ್ಟೇಜಲ್ಲಿ ಇನ್ಕಂಪ್ಲೀಟ್ ಇದೆ ಅನ್ನೋದು ಬರುತ್ತೆ. ಸೊ ಈ ಥರ ಎಲ್ಲಿ ಇನ್ಕಂಪ್ಲೀಟ್ ಆಗಿದೆ ಅದು ಅನ್ನೋ ರೀತಿ ಎಲ್ಲ ಆಪ್ಷನ್ಸ್ ಕೇಳುತ್ತೆ. ಸೊ ಇದು ಯಾರಿಗೆ ಅರ್ಥ ಆಗಲ್ಲ ಅವರು ಒಂದು ಹೆಲ್ಪ್ ಸೆಂಟರ್ಗೆ ಕಾಲ್ ಮಾಡಿ ಅವ್ರ ಹತ್ರನೇ ಕ್ರಿಯೇಟ್ ಮಾಡಿ, ಆವಾಗ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲದಲ್ಲೇ ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ ಈ ವಿಚಾರ. ಯಾಕಂದರೆ ನನಗೆ ಇನ್ನೊಂದು ಮೊಬೈಲ್ ಇರಲಿಲ್ಲ, ಸದ್ಯಕ್ಕೆ ಅವೈಲೇಬಲ್ ಇಲ್ಲ ನನ್ನ ಹತ್ರ. ಇದು ಒಂದೇ ಇದೆ ಮನೆಯಲ್ಲಿ. ನಮ್ಮ ಮನೆಯವ್ರು ಯಾರಾದರೂ ಇದ್ದಿದ್ರೆ ಅದರಲ್ಲಿ ನಾನು ಫ್ರೆಶ್ ಆಗಿ ಅಕೌಂಟ್ ಓಪನ್ ಮಾಡಿ ತೋರಿಸ್ಬಿಡ್ತಿದ್ದೆ. ನಂದು ಆಲ್ರೆಡಿ ಎನ್ರೋಲ್ಮೆಂಟ್ ಐ ಡಿ ಎಲ್ಲ ಅದರಲ್ಲಿ ಸಬ್ಮಿಟ್ ಆಗಿರೋದ್ರಿಂದ ಅದ್ರಲ್ಲಿ ಲಾಗೌಟ್ ಆಗ್ತಿಲ್ಲ. ಸೊ ನನಗೆ ಫ್ರೆಶ್ ಪೇಜಸ್ ಓಪನ್ ಆಗ್ತಿಲ್ಲ ಅಷ್ಟೇ. ಲ್ಯಾಪ್ಟಾಪಲ್ಲಿ ತೋರಿಸ್ಬೋದು, ಬಟ್ ಎಲ್ಲರೂ ಲ್ಯಾಪ್ಟಾಪಲ್ಲೇ ಮಾಡ್ತಾರೆ ಅಂತ ಇಲ್ವಲ್ಲ, ಅದಕ್ಕಾಗಿ ನಾನು ಮೊಬೈಲಲ್ಲೇ ಎಕ್ಸ್ಪ್ಲೈನ್ ಮಾಡೋಣ. ಇನ್ನೂ ಸ್ವಲ್ಪ ಏನಾದರೂ ಅರ್ಥ ಆಗಲಿಲ್ಲ ನಂಗೆ ಕಮೆಂಟಲ್ಲಿ ಕೇಳಿ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ಅಂದರೆ ಅವ್ರಿಗೆ ಫೋನ್ ಮಾಡಿಬಿಡಿ, ಅವರೇ ನಿಮಗೆ ಕ್ರಿಯೇಟ್ ಮಾಡಿಕೊಡ್ತಾರೆ ಅಷ್ಟೇ. ಡೆಡ್ ಈಸಿ ಅದು. ಸೊ ಇದು ಇಷ್ಟು ವಿಚಾರ ಅಕೌಂಟ್ ಕ್ರಿಯೇಷನ್ ಬಗ್ಗೆ. ಸೊ ನೋಡಿದ್ರಲ್ಲ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಸಪ್ಲೈಯರ್ ಅಕೌಂಟ್ ಅಂತ. ಅಂದರೆ ನಾವು ಹೇಗೆ ಅಂದ್ಕೊಂಡ್ರೆ ಹಾಗೆ, ಈಸಿ ಅಂದರೆ ಈಸಿ, ಕಷ್ಟ ಅಂದರೆ ಕಷ್ಟ. ಸ್ವಲ್ಪ ಯಾರಿಗಿದ್ರ ಬಗ್ಗೆ ಒಂಚೂರು ನಾಲೆಜ್ ಇರೋರು ಮಾಡ್ಕೋಬೋದು, ಅಥವಾ ಯಾರಾದರೂ ನಿಮ್ಮ ಹತ್ರದವ್ರ ಹತ್ರ ಇದನ್ನು ಹೆಲ್ಪ್ ತೊಗೊಂಡು ನೀವು ಈ ವಿಡಿಯೋ ತೋರಿಸ್ಬಿಟ್ಟು ಅವ್ರ ಹತ್ರ ಕ್ರಿಯೇಟ್ ಮಾಡಿಸ್ಕೊಂಡ್ರು ಆಯಿತು. ಸೊ ಈ ರೀತಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದಾಗಿರುತ್ತೆ. ಆ್ಯಂಡ್ ಕೆಲವ್ರಿಗೆ ಡೌಟ್ ಪಡಿ, ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ನಾವು ಏನು ಮಾಡಬೇಕು ಅಂತ. ಸೊ ಎವ್ರಿಥಿಂಗ್ ನಾನು ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ನಿಮಗೆ. ಅಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋಣ ಅಂತ ಅಷ್ಟೇ. ಅಂದರೆ ಈಗ ಇವತ್ತು ಅಕೌಂಟ್ ಕ್ರಿಯೇಟ್ ಮಾಡೋದು ಕಲ್ತಿದ್ದೀವಲ್ಲ, ನೆಕ್ಸ್ಟ್ ವಿಡಿಯೋಲಿ ನಾವು ಅಂದರೆ ಫೋಟೋಸ್ ಯಾವ ರೀತಿ ಅಪ್ಲೋಡ್ ಮಾಡೋದು, ಅಂದರೆ ಫೋಟೋಸ್ ಯಾವ ರೀತಿ ಇರಬೇಕು, ಆ್ಯಂಡ್ ಬೇರೆಯವ್ರಿಗೆ ಸರ್ಚ್ ಅಂದರೆ ಕಂಪೇರ್ ಮಾಡಬಾರ್ದು. ಕಸ್ಟಮರು ಸಪೋಸ್ ಈ ಡ್ರೆಸ್ ಅಂದ್ಕೊಳ್ಳಿ, ಇದೇ 4 ಜನ ಮಾರ್ತಿದ್ರೆ ಸೇಮ್ ಫೋಟೋಸೇ ಹಾಕಿದ್ರೆ ಆ 4 ಒಂದೇ ಕಡೆ ಡಿಸ್ಪ್ಲೇ ಆಗೋಗುತ್ತಲ್ಲ. ಈ ಸ್ಕ್ರೀನ್ಶಾಟ್ ತೊಗೊಂಡು ಬೇಕಾದ್ರೆ ಚೆಕ್ ಮಾಡಿ ನಿಮ್ಮ ಮೀಶೋ ಆ್ಯಪಲ್ಲಿ. ಅದು ಕಂಪೇರ್ ಮಾಡೋದು ಯಾವ ರೀತಿ ಅಂತ ಬೇಕಾದ್ರೆ ಯಾವುದಾದ್ರೂ ವಿಡಿಯೋಲಿ ಹಾಕ್ತೀನಿ ನಿಮಗೆ. ಆವಾಗ ಇದು ರೇಟು, ಈಗ ನೀವು ಸಪೋಸ್ 1000 ರೂಪೀಸ್ ಇಟ್ಟಿರ್ತೀರ, ಇನ್ನೊಬ್ರು 950, ಇನ್ನೊಬ್ರು 930, ಇನ್ನೊಬ್ರು 900. ಈ ಥರ ಇದ್ದಾಗ ಕಸ್ಟಮರ್ ಯಾವ್ದು ಪಿಕ್ ಮಾಡ್ತಾರಲ್ಲಿ, ನೀವಾದರೂ ಅಷ್ಟೇ ನಾನಾದರೂ ಅಷ್ಟೇ, ಯಾವ್ದು ಕಡಿಮೆ ಇದೆಯೋ ಅದನ್ನೇ ತೊಗೊತೀವಲ್ವ. ಸೊ ಆ ರೀತಿ ಕಂಪ್ಯಾರಿಸನಿಗೆ ಸಿಗದಲೇ ನಮ್ಮ ಫೋಟೋಸ್ ಇರಬೇಕು, ಆ್ಯಂಡ್ ನಮ್ಮದು ಯೂನಿಕ್ನೆಸ್ಸಲ್ಲಿ ಇರಬೇಕು. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ಎಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಸೊ ಇವತ್ತಿಗೆ ಇಷ್ಟು ವಿಚಾರ, ಅಂದರೆ ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಅಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಇದನ್ನು ನೋಡೋಣ. ಅಂದರೆ ಎವ್ರಿಥಿಂಗ್ ಟಾಪಿಕ್ ವೈಸೇ ನಾವು ವೀಡಿಯೋಸ್ ಮಾಡ್ಕೊತಾ ಹೋಗೋಣ, ಸೊ ದಟ್ ನಿಮಗೆ ಯಾವ ಅಂಶಗಳಲ್ಲೂ ಸ್ವಲ್ಪ ಡೌಟ್ಸ್ ಬರಲ್ಲ. ಇನ್ ಕೇಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಇವತ್ತಿನ ವಿಚಾರ. ನಿಮ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ನಿಮ್ಗೆ ಹೆಲ್ಪ್ ಆಗೋದಾದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ನಿಮಗೆ ಇದು ಯೂಸ್ ಆಗ್ಬೋದು ಅಂತ. ಸೊ ದಟ್ ನನಗೂ ಅರ್ಥ ಆಗುತ್ತೆ, ಓಕೆ ನಾನು ಮಾಡ್ತಿರೋ ಕೆಲಸ ವೇಸ್ಟ್ ಅಲ್ಲ ಅಂತ. ಹೆಂಗೆ ಅಂದರೆ ಈಗ ನಮ್ಮ ಮನೇಲಿ ಕೇಳ್ತಿರ್ತಲ್ಲ, ಹೆಂಗೆ ಸುಮ್ಮನೆ ವಿಡಿಯೋ ಮಾಡಿ ಆಗ್ತಿಲ್ಲ, ಅದರಿಂದ ಏನು ಪ್ರಯೋಜನ ಅಂತ. ನೋಡಿ ಇಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಇಷ್ಟು ಜನಕ್ಕೆ ಯೂಸ್ ಆಗಿದೆಯಂತೆ ಅಂತ ಸ್ವಲ್ಪ ಕೊಚ್ಕೊಳ್ಳೋಣ ಅಂತ ಅಷ್ಟೇ. ಸೀರಿಯಸ್ ಆಗಿ ತಗೋಬೇಡಿ, ಸುಮ್ಮನೆ ಹೇಳಿದೆ ಅಷ್ಟೇ. ಸೊ ಇದರ ಬಗ್ಗೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮೀಶೋ ಸೀರೀಸ್ ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.